ಐತಿಹಾಸಿಕ ಲಾಲ್ಬಾಗ್ ಗಾಜನ ಮನೆಯಲ್ಲಿ ಇಂದು ಏನು ಆದಿಕವಿ ಮಹರ್ಷಿ ವಾಲ್ಮೀಕಿ ಆ, ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನಕ್ಕೆ ಮುಕ್ತಾಯವನ್ನು ಹಾಡಿದ್ದೇವೆ. ಕಳೆದ 12 ದಿವಸಗಳಲ್ಲಿ ಬಹಳ ವಿಶೇಷವಾದಂತ ಒಂದು ಸಂದರ್ಶನ ಸ್ಪಂದನೆ, ಬಹುಭಾಗದಿಂದ ಬಂದಂತ ವೀಕ್ಷಕರು, ಅದರಲ್ಲೂ ವಿಶೇಷವಾಗಿ ಈ ಬಾರಿ ನೆನಪಿಸ್ಕೊಳ್ಳೇಬೇಕಾದಂಥದ್ದು ಏನು ಹಲವು ಶಾಲೆಗಳಿಂದ ಬೇರೆ ಬೇರೆ ಭಾಗಗಳಿಂದ ಬಂದಂತ ವಿದ್ಯಾರ್ಥಿಗಳು. ಈ ಬಾರಿಯ ಒಂದು ಫಲಪುಷ್ಪ ಪ್ರದರ್ಶನದ ಪರಿಕಲ್ಪನೆ ಆದಿಕವಿ ಮಹರ್ಷಿ ವಾಲ್ಮೀಕಿ ಮತ್ತು ರಾಮಾಯಣ. ಈ ಒಂದು ರಾಮಾಯಣದ ಸಂದೇಶವನ್ನ ವಿಶೇಷವಾಗಿ ಪ್ರದರ್ಶನದಲ್ಲಿ ನಾವು ಬಿಂಬಿತ ಮಾಡಿದ್ವಿ. ಮತ್ತೆ ಮುಂದಿನ ಪ್ರಜೆಗಳಾದಂತ ವಿದ್ಯಾರ್ಥಿಗಳಿಗೆ ಈ ಒಂದು ಸಂದೇಶಗಳು ಅತ್ಯಂತ ಅವಶ್ಯಕ. ಆ ನಿಟ್ಟನ್ನ ನಿಜಕ್ಕೂ ಕೂಡ ಈ ಒಂದು ಪ್ರದರ್ಶನ ಸಫಲಗೊಳಿಸಿದೆ ಅಂತ ಅಂತಕ್ಕಂಥದ್ದು ತುಂಬಾ ಹರ್ಷದಾಯಕವಾದಂತ ವಿಚಾರ. ಯಾಕೆಂದ್ರೆ ಕಳೆದ 12 ದಿವಸಗಳಲ್ಲಿ 2 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಫಲಪುಷ್ಪ ಪ್ರದರ್ಶನದ ದರ್ಶನವನ್ನ ಪಡೆದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಖುಷಿಯ ವಿಚಾರ. ಬಹಳಷ್ಟು ಸಂಖ್ಯೆಯಲ್ಲಿ ಪ್ರತಿ ದಿವಸ, ಅದು ವಿಶೇಷವಾಗಿ ಸಾಮಾನ್ಯ ದಿನಗಳಲ್ಲಿ, ರಜಾ ದಿನಗಳಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರು. ಅವರಿಗೆ ಉತ್ತೇಜನವನ್ನು ನೀಡಬೇಕು ಅಂತಕ್ಕಂಥ ಕಾರಣದಿಂದ ಶಾಲಾ ಮಕ್ಕಳಿಗೆ ಪ್ರದರ್ಶನದುದ್ದಕ್ಕೂ ಕೂಡ ಇಲಾಖೆಯ ವತಿಯಿಂದ ಉಚಿತ ಪ್ರವೇಶವನ್ನು ಕಲ್ಪಿಸಲಾಗಿತ್ತು. ಒಟ್ಟಾರೆ ಈ ಪ್ರದರ್ಶನದ ಉದ್ದೇಶ ಸಫಲ ಆಗಿದೆ. ಈ ಎಂಗೆಳೆಯರಿಗೆ ರಾಮಾಯಣ ಮತ್ತು ವಾಲ್ಮೀಕಿ ಅವರ ಸಂದೇಶ ಅವರ ಭವಿಷ್ಯದ ಬಾಳಿಗೆ ಉಜ್ವಲವಾದ ಬುನಾದಿಯನ್ನ ಹಾಕಲಿ ಅಂತ ಹೇಳಿ ಒಂದು ಹಾರೈಕೆಯನ್ನು ಇಲಾಖೆಯ ವತಿಯಿಂದ ಮಾಡಲಿಕ್ಕೆ ಇಚ್ಛೆಪಡ್ತೇನೆ.